ಪತ್ರಿಕಾ ಮಾಧ್ಯಮದವ್ರನ್ನ ಕರೆದು ಮಾತಾಡೋ ಒಂದು ಉದ್ದೇಶವೇನೆಂದ್ರೆ, ನಾಳೆ ಜನವರಿ 9ನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗಿರುವಂಥ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮತ್ತು ವಿಜಯಪುರ ಕೇಂದ್ರ ಬಸ್ ನಿಲ್ದಾಣದ ಒಂದು ಹೆಸರಿಡುವ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿ ಎಂ ಅವರು ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿಯವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಅವರು ಹಾಗೂ ಇನ್ನೋರ್ವ ಮಂತ್ರಿಗಳು, ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಒಂದು ಕಾರ್ಯಕ್ರಮ ವಿಜಯಪುರದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಮತ್ತು ಎಲ್ಲ ಪಂಚಮಸಾಲಿ ಸಮಾಜದವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿ ಸಮಾಜದವರು ಇರೋದರಿಂದ ಚೆನ್ನಮ್ಮನ ಒಂದು ಮೂರ್ತಿ ಪ್ರತಿಷ್ಠಾನೆ ಆಗೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ನಮ್ಮ ಸಮಾಜದವರು ಭಾಗವಹಿಸ್ತಾರೆ. ಮತ್ತು ತಮಗೆಲ್ಲರಿಗೂ ಇಲ್ಲಿ ಜಂಬಗಿಗೆ ಕರೆಸಿ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವ ಒಂದು ಉದ್ದೇಶ ಏನಂದ್ರೆ, ವೀರಮಾತೆ ಕಿತ್ತೂರು ಚೆನ್ನಮ್ಮನ ತಾಯಿಯ ತವರು ಮನೆ ಈ ಜಂಬಗಿ ಊರು ಮತ್ತು ಈ ವಾಡೆ ಆಗಿರೋದ್ರಿಂದ ಇಲ್ಲಿಂದ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವ ಒಂದು ವಿಶೇಷತೆಯನ್ನು ದೇಶಮುಖ್ ಮಣಿತನದವ್ರು ಹಮ್ಮಿಕೊಂಡಾರ. ಏನದರ ವಿಶೇಷತೆಯಪ್ಪ ಅಂತಂದ್ರೆ, ನಾಳೆ ನಡೆಯುವ ಒಂದು ಕುಂಭಮೇಳ ಕಾರ್ಯಕ್ರಮ. ಸುಮಾರು 2 ರಿಂದ 2.5 ಸಾವಿರ ಮಹಿಳೆಯರು ಇಲಕಲ್ ಸೀರೆ ಉಟ್ಕೊಂಡು ಚೆನ್ನಮ್ಮ ತಾಯಿಯ ಒಂದು ಮೂರ್ತಿಯ ಒಂದು ಉದ್ಘಾಟನೆ ಸಂದರ್ಭದಲ್ಲಿ ಸುಮಾರು 2.5 ಸಾವಿರ ಕುಂಭಮೇಳ ಪ್ರಾರಂಭವಾಗ್ತದೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ದೇಶಮುಖ್ ಮಣಿತನದಿಂದ ಒಂದು ವೀರ ಜ್ಯೋತಿಯನ್ನು ಈ ದೇಶಮುಖ್ ಮಣಿತನದವ್ರು ಜಂಬಗಿಯಿಂದ ತೊಗೊಂಡು ಬರ್ತಾರೆ. ಜಂಬಗಿಯಿಂದ ದೇಶಮುಖ್ ಮಣಿತನದವರು ಆ ಜ್ಯೋತಿಯನ್ನು ತಂದ ತಕ್ಷಣ ಸಿದ್ದೇಶ್ವರ ಗುಡಿಯಿಂದ ಜ್ಯೋತಿ ಬಂದು ತಲುಪಿದ ತಕ್ಷಣ ಕುಂಭಮೇಳ ಪ್ರಾರಂಭ ಆಗ್ತದೆ. ಕುಂಭಮೇಳ ಸುಮಾರು ಸಿದ್ದೇಶ್ವರ ಗುಡಿ 9 ಗಂಟೆಗೆ ಚಾಲನೆ ಕೊಟ್ಟು 9 ಗಂಟೆ ನಂತರ ಚಾಲನೆ ಆದ ನಂತರ 2.5 ಸಾವಿರ ಜನ ಮಹಿಳೆಯರು ಪೂರ್ಣ ಕುಂಭವನ್ನು ಹೊತ್ತುಕೊಂಡು ಸಿದ್ದೇಶ್ವರ ಗುಡಿ, ಗಾಂಧಿ ಸರ್ಕಲ್ ಮತ್ತು ಬಸವೇಶ್ವರ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ಚೆನ್ನಮ್ಮ ಸರ್ಕಲ್ ತಲುಪ್ತದೆ. ತದನಂತರ ಸಿದ್ದರಾಮಯ್ಯ ಅವರು ಬಂದು ಮೂರ್ತಿಯ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಬಂದು ಬಸ್ ನಿಲ್ದಾಣದ ಒಂದು ನಾಮಕರಣವನ್ನು ಮಾಡ್ತಾರೆ. ಬಸ್ ನಿಲ್ದಾಣಕ್ಕೂ ಕೂಡ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೆಸರನ್ನು ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ನಾವು ಸಮಾಜದವ್ರು ಯಾರು ಕೇಳ್ಕೊಂಡಿರಲಿಲ್ಲ. ಸರ್, ನಮ್ಗೆ ಇಲ್ಲಿ ಜಾಗ ಕೊಡ್ರಂತೂ ಕೇಳ್ಕೊಂಡಿರಲಿಲ್ಲ ಮತ್ತು ನಾವು ಬಸ್ ಸ್ಟ್ಯಾಂಡ್ಗೆ ಹೆಸರಿಡ್ರಿ ಅಂತೂ ಕೇಳ್ಕೊಂಡಿರಲಿಲ್ಲ. ಅದಕ್ಕೆ ಇವತ್ತು ಅವರೇ ಕಾಳಜಿ ವಹಿಸಿ ಬಸ್ ನಿಲ್ದಾಣಕ್ಕೆ ಚೆನ್ನಮ್ಮನ ಹೆಸರು ಇಡೋದು ಮತ್ತು ಮೂರ್ತಿಯನ್ನು ಬಸ್ ನಿಲ್ದಾಣದ ಮುಂದ್ಗಡೆನೆ ಕೂಡಿಸ್ಬೇಕು. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದವಳಲ್ಲ, ಇಡೀ ದೇಶಕ್ಕೆ ಸೀಮಿತವಾದವಳು. ಯಾಕಂದ್ರೆ ನಮ್ಮ ಜಾತಿಯಲ್ಲಿ ಹುಟ್ಟಿದ್ದು ನಮ್ಗೆ ಹೆಮ್ಮೆ ಅದ, ನಮಗೆ ಖುಷಿ ಅದ. ಆದರೆ ಆ ತಾಯಿ ಮಾಡಿದ್ದು ಇಡೀ ಬ್ರಿಟಿಷರಿಗೆ ಒಂದು ಸಿಂಹ ಸ್ವಪ್ನವಾಗಿ ಆ ತಾಯಿ ಅವತ್ತು ಹೋರಾಡಿದವಳು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇಡೀ ನಮ್ಮ ಭಾರತ ದೇಶಕ್ಕೆ ಬ್ರಿಟಿಷರ್ನ ನಮ್ಮ ಭಾರತ ದೇಶವನ್ನು ಬಿಟ್ಟು ಓಡಿಸಬಹುದು ಅಂತ ನಮ್ಮ ದೇಶಕ್ಕೆ ತೋರಿಸಿಕೊಟ್ಟಂಥ ವೀರಮಾತೆಯ ಒಂದು ಪುತ್ಥಳಿ ಅನಾವರಣ ಆಗ್ತಿರೋದು ಇಡೀ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಷಯ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅಂಥ ಒಂದು ಸಂದರ್ಭದಲ್ಲಿ ನಮ್ಗೆ ಬಸ್ ಸ್ಟ್ಯಾಂಡ್ ಎದುರಿಗೆ ನಮ್ಮ ಜಾಗ ಕೊಟ್ಟು ನಮ್ಮ ತಾಯಿ ಚೆನ್ನಮ್ಮಳನ ಹೆಸರನ್ನು ವಿಜಯಪುರ ಬಸ್